ಉಡುಪಿಯ ಹುತಾತ್ಮ ಯೋಧ ಅನೂಪ್ ಮೃತದೇಹವನ್ನ ತೆಕ್ಕಟ್ಟಿಯಿಂದ ಬಿಜಾಡಿಯ ಅವರ ಮನೆಯ ತನಕ ಮೆರವಣಿಗೆ ಮೂಲಕ ತರಲಾಯಿತು. ದಾರಿಯುದ್ದಕ್ಕೂ ಹೆಮ್ಮೆಯ ಯೋಧನಿಗೆ ಊರಿನ ಜನರು ನಮನ ಸಲ್ಲಿಸಿದ್ರು. ಇನ್ನು ಈ ಮೆರವಣಿಗೆಯಲ್ಲಿ ಸುಮಾರು 5,000 ಜನರು ಭಾಗಿಯಾಗಿದ್ರು. ಮೃತ ಅನೂಪ್ ಮೃತದೇಹ ಸ್ವಗ್ರಾಮವನ್ನ ತಲುಪಿದ್ದು ಬಿಜಾಡಿ ಪಡು ಸರ್ಕಾರಿ ಶಾಲೆಯಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆಪ್ತರು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಆಗಮಿಸಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅನೂಪ್ ಪಾರ್ಥಿವ ಶರೀರಕ್ಕೆ ಸೇನಾಧಿಕಾರಿಗಳಿಂದ ಗೌರವ ವಂದನೆ ಸಲ್ಲಿಕೆಯಾಯಿತು. 3 ಸುತ್ತು ಕುಶಾಲ ತೋಪು ಸಿಡಿಸಿ ಪೊಲೀಸರು ಗೌರವವನ್ನ ಸಲ್ಲಿಕೆ ಮಾಡಿದರು. अमर रहे, अमर रहे, महेश मेरे दिन अमर रहे। ಹುತಾತ್ಮ ಯೋಧ ದಯಾನಂದ ತಿರಕನ್ನವರ ಪಾರ್ಥಿವ ಶರೀರ ಹುಟ್ಟೂರು ಸಾಂಬ್ರಾಕ್ಕೆ ಬಂದಿದ್ದು, ಮೃತ ಯೋಧನನ್ನ ಹುಟ್ಟೂರಿನಲ್ಲಿ ನೀರವ ಮೌನ ಮನೆ ಮಾಡಿದೆ. ಹುತಾತ್ಮ ಯೋಧ ದಯಾನಂದ ಮನೆ ಮುಂದೆ ಸಾವಿರಾರು ಜನರು ಸೇರಿದ್ದು ಕುಟುಂಬಸ್ಥರ ದುಃಖ ಮುಗಿಲು ಮುಟ್ಟಿದೆ. बाइक रैली ಮುಂದೆ ಹೋಗ್ಬೇಕ್ರಿ, ಗಾಡಿ ಮುಂದೆ बाइक रैली ಗಾಡಿ ಮುಂದೆ ಹೋಗ್ಬೇಕ್ರಿ ಮೆರವಣಿಗೆ ಜೊತೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶತಮಾನೋತ್ಸವ ಸಮಾವೇಶ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಬಂದ ನಾಯಕನನ್ನ ಸ್ವಾಗತಿಸಿಕೊಂಡ ಸಿಎಂ, ಡಿಸಿಎಂ ಹಾಗೂ ಸಚಿವರು. ರಾಜ್ಯದಲ್ಲಿ ಬಿಜೆಪಿ ನಾಯಕರ ಮೇಲೆ ದಾಳಿ ಪ್ರಕರಣಗಳು ಹೆಚ್ಚಾಗ್ತಿರೋ ಬೆನ್ನಲ್ಲೇ ಪರಿಷತ್ ಸದಸ್ಯ ಸಿಟಿ ರವಿಗೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಸಿಟಿ ರವಿಯ ರೆಗ್ಯುಲರ್ ಗನ್ಮ್ಯಾನ್ ಅಲ್ಲದೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿತ್ತು. ಮನೆಯಿಂದ ಹೊರ ಹೋದರೆ ಕಾರ್ಯಕ್ರಮದ ಆಧಾರದ ಮೇಲೆ ಭದ್ರತೆ ನೀಡಲಾಗ್ತಾ ಇದೆ. ಬೆಳಗಾವಿ ಪ್ರಕರಣದ ಬಳಿಕ ಸಿಟಿ ರವಿ ನೋಡೋದಕ್ಕೆ ಸಿಟಿ ರವಿ ಮನೆಗೆ ಹಾಸನ ಜಿಲ್ಲೆ ಜೇನುಕಲ್ಲು ಸಿದ್ದೇಶ್ವರ ಮಠದ ಸದಾಶಿವ ಸ್ವಾಮೀಜಿಗಳು ಭೇಟಿಯನ್ನು ನೀಡಿದ್ದಾರೆ. ಸಿಟಿ ರವಿ ತೂಕವಿರುವ ವ್ಯಕ್ತಿ, ಅವರಿಗೆ ಒಳ್ಳೆಯದಾಗಬೇಕು, ಅವರಿಗೆ ದೇವರು, ಜನರ ಆಶೀರ್ವಾದ ಎರಡೂ ಇದೆ. ಅವರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲುತ್ತಾರೆ, ಆಶೀರ್ವಾದ ಮಾಡುವುದಕ್ಕೆ ಬಂದಿದ್ದೇವೆ. ಅವರು ಎಲ್ಲಿಗೆ ಹೋದರೂ ಜನ ಬೆಂಬಲ ಇದೆ, ಅವರಿಗೆ ಏನೂ ಆಗಬಾರದು, ಒಳ್ಳೆಯದಾಗಬೇಕು ಎಂದು ಆಶೀರ್ವದಿಸಿದರು. ಕೇಂದ್ರ ಸಚಿವ ವಿ ಸೋಮಣ್ಣ ಮಧುಗಿರಿ ತಾಲೂಕಿನ ಬಡವನಹಳ್ಳಿಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಸಿದರು. ಸಭೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ದರು. ಈ ವೇಳೆ ಸೋಮಣ್ಣ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೋಡ್ ನೇಮ್ ಜಟಾಪಟಿ ವಿಚಾರಕ್ಕೆ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಕೌಟಿಲ್ಯ ರಘು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಹೆಸರನ್ನ ಕೆಆರ್ಎಸ್ ರಸ್ತೆಗೆ ಇಡಬಾರದು, ಇದು ನಮ್ಮ ಸಣ್ಣತನ ಅಲ್ಲ, ಮೊಸರಲ್ಲಿ ಕಲ್ಲು ಹುಡುಕ್ತಾ ಇಲ್ಲ, ನಮ್ಮ ಪಕ್ಷದ ನಾಯಕರೇ ಈ ವಿಚಾರದಲ್ಲಿ ಸಣ್ಣತನ ಮಾಡಬೇಡಿ ಅಂತ ಹೇಳಿದ್ದಾರೆ. ಇತಿಹಾಸದ ಹಾಳೆ ಹರಿದು ತಮ್ಮ ಹೆಸರು ಬರೆದುಕೊಳ್ಬೇಡಿ ಅಂತ ಹೇಳುತ್ತಿದ್ದೇವೆ ಅಷ್ಟೇ. ಕೆಲವು ಬಂಡಂಗಿಗಳು ಸಿಎಂ ಹೆಸರನ್ನ ಇಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯದಿಂದ ಕಳಂಕರಹಿತವಾಗಿ ಸಿಎಂ ಬಂದ ಮೇಲೆ ಬೇರೆ ರಸ್ತೆಗೆ ತಮ್ಮ ಹೆಸರು ಇಟ್ಟುಕೊಳ್ಳಲಿ ಅಂತ ಹೇಳಿದರು. ಮತ್ತೆ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಕಳಂಕ ಇದೆ, ನ್ಯಾಯಾಲಯದಲ್ಲಿ ಅವರ ಮೇಲೆ ಕೇಸ್ ಇದೆ. ಇದು ಎಲ್ಲವನ್ನೂ ಕೂಡ ಅವರು ಮುಕ್ತ ಮಾಡಿಕೊಂಡು ನನ್ನ ಅವಧಿಯಲ್ಲೇ ಹೆಸರಿಡಬೇಕು ಅಂತಕ್ಕಂಥದ್ದಿದ್ರೆ ಅವರು ಬೇರೆ ಯಾವುದಾದ್ರೂ ಮಾರ್ಗಗಳಿಗೆ ಇಟ್ಟುಕೊಳ್ಳೋದಕ್ಕೆ ನಮ್ಮ ಯಾವ ಆಕ್ಷೇಪಣೆಯೂ ಇಲ್ಲ.
ನಾವು ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರನ್ನು ವಿರೋಧ ಮಾಡಲಿಕ್ಕೆ ಈ ಮಾರ್ಗಕ್ಕೆ ಅವರ ಹೆಸರಿಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಇತಿಹಾಸದ ಆಳೆಗಳನ್ನು ಅರಿದಿ. ಯಾರೋ ಪುಣ್ಯಾತ್ಮರು ಹೇಳೋರೆ ಸಣ್ಣತನ ಮಾಡಬೇಡಿ ಅಂತ, ನಮ್ಮವರೇ ಅವರು. ಸಣ್ಣತನ ಅಲ್ಲ, ಮೊಸರಲ್ಲಿ ಕಲ್ಲು ಹುಡುಕಿ ಅಂತ ಮೊಸರಲ್ಲಿ ಕಲ್ಲು ಹುಡುಕೋದಲ್ಲ. ಇತಿಹಾಸದ ಹಾಳೆಯನ್ನು ಅರಿದಿ ಅಲ್ಲಿ ನಿಮ್ಮ ಹೆಸರನ್ನು ಅಂಟಿಸಿಕೊಳ್ಳಬೇಡಿ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪುರಸಭೆ ನಿರ್ಲಕ್ಷ್ಯಕ್ಕೆ ನಿವೇಶನಕ್ಕಾಗಿ ಬಡ ಫಲಾನುಭವಿಗಳು ಅಲೆದಾಡುವಂತಾಗಿದೆ. ಸರ್ಕಾರ 1991ರಲ್ಲಿ 135 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿತ್ತು. ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿ 3 ದಶಕ ಕಳೆದರೂ ಇದುವರೆಗೂ ನಿವೇಶನ ಮಾತ್ರ ಸಿಕ್ಕಿಲ್ಲ. ಅಂದಿನಿಂದ ಇಂದಿನವರೆಗೂ ನಿವೇಶನ ಜಾಗಕ್ಕಾಗಿ ಬಡಪಾಯಿಗಳು ಅಲೆದಾಡ್ತಾ ಇದ್ದಾರೆ. ಸ್ವಂತ ಮನೆ ಇಲ್ಲದೆ ಸಾಕಷ್ಟು ಜನರು ಬಾಡಿಗೆ ಮನೆಯಲ್ಲಿ ವಾಸವಿದ್ದಾರೆ. 30 ವರ್ಷ ಆಯ್ತು ರೀ ನಮಗೆ ಫ್ಲಾಟ್ ಕೊಟ್ಟು ಕೇಸಿ, ಇದು ಹಕ್ಕುಪತ್ರ ಕೊಟ್ಟು ಕೇಸಿ 30 ವರ್ಷ ಆಯ್ತು. ಅಲ್ಲಿದ್ದ ನಮಗೆ ಇಲ್ಲಿ ತನ ಆದ್ರೆ ನಮ್ಮ ಮನೆಯವರೇ ತಿರುಗಿ ಅವರೇ ಸತ್ತು ಆದ್ರಿ. ಇನ್ನು ಇಲ್ಲಿಗಾಗಿ ನಮಗೆ ಇದಾಗವಲ್ರಿ. ಇವರು 5 ವರ್ಷಕ್ಕೊಮ್ಮೆ ಮೆಂಬರ್ಗಳಾಗೋದು, ಚೇರ್ಮನ್ಗಳಾಗೋದು ಆಗ್ತಾರ. ಅದು ಅಲ್ಲೇ ಪೆಂಡಿಂಗ್ದಂಗ ಒಬ್ಬೊಬ್ಬರ ಹೆಸರಲ್ಲಿ 3-4 ಮಂದಿದು ಮಾಡ್ಯಾರ್ರಿ. ಇವಾಗ ಏನು ಗುರುಮಠಕಲ್ದಲ್ಲಿ ಇರ್ತಕ್ಕಂಥ ನಿರಾಶ್ರಿತ ಕುಟುಂಬಗಳಿಗೆ, ಅಂಗವಿಕಲ ಕುಟುಂಬಗಳೇ ಅಂತೇಳಿ ಗುರುತಿಸಿ ಅವಾಗ ಅವರಿಗೆ ಸರ್ಕಾರದ ಕಡೆಯಿಂದ ಆಶ್ರಯ ಯೋಜನೆ ಅಡಿಯಲ್ಲಿ ಫ್ಲಾಟ್ಗಳನ್ನು ಅಲಾಟ್ ಮಾಡಿದರು. ಹಕ್ಕು ಪತ್ರಗಳನ್ನು ಕೊಟ್ಟು 30 ವರ್ಷ ಆದರೂ ಕೂಡ ಇದುವರೆಗೂ ಕೂಡ ನಮಗೆ ನಿವೇಶನಗಳನ್ನು ಹಂಚಿಕೆ. 1924ರಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಅಧಿವೇಶನಕ್ಕೆ ಶತಮಾನದ ಸಂಭ್ರಮ ನಡೀತಾ ಇದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನು ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಇಂದು ಮಧ್ಯಾಹ್ನ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಿದ್ದೇವೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಿದ್ದೇವೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ವಿಚಾರವಾಗಿಯೂ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ ಎಂದು. ಕುಂದಾನಗರಿ ಬೆಳಗಾವಿಯಲ್ಲಿಂದು ಎಐಸಿಸಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಬೆಳಗಾವಿಯ ತಿಲಕವಾಡಿಯ ವೀರಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿ ಎಐಸಿಸಿ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಂವಿಧಾನ ಉಳಿಸುವುದಕ್ಕೆ ನಿರಂತರ ಹೋರಾಟದ ರೂಪುರೇಷೆ, ಜನಜಾಗೃತಿ ಕಾರ್ಯಕ್ರಮ ಸೇರಿದಂತೆ ಹಲವು ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಶತಮಾನೋತ್ಸವ ಸಂಭ್ರಮ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಕನ್ನಯ್ಯ ಕುಮಾರ್ ಬಂದಿಳಿದ್ರು. ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗಿಯಾಗಲು ಬೆಳಗಾವಿಗೆ ಬಂದಿಳಿದ ಕನ್ನಯ್ಯ ಕುಮಾರ್ರನ್ನ ಬಂಜಾರ ನೃತ್ಯದ ಮೂಲಕ ಸ್ವಾಗತವನ್ನ ಕೋರಲಾಯಿತು. ಇಂದು ವಿಕಾಸಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣಗೊಳ್ಳಲಿದೆ. ಮಧ್ಯಾಹ್ನ 3 ಗಂಟೆಗೆ ಪಕ್ಷದ ನಾಯಕರ ನೇತೃತ್ವದಲ್ಲಿ ಸಭೆ ಇದೆ. ಸಭೆಯಲ್ಲಿ ಪಕ್ಷದ ಎಲ್ಲಾ ನಾಯಕರು ಭಾಗಿಯಾಗಲಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಮಾತನಾಡಿದ ಅವರು, ನಾಡಿನ ಎಲ್ಲಾ ಜನತೆ ಬೆಳಗಾವಿಯಲ್ಲಿ ಆಯೋಜಿಸಿರುವ ಎಲ್ಲಾ ಪ್ರದರ್ಶನಗಳನ್ನು ವೀಕ್ಷಿಸಬೇಕು. ಇನ್ನು 1 ವಾರಗಳ ಕಾಲ ಇಲ್ಲಿ ಪ್ರದರ್ಶನದ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಎಂದರು. ವೀರಸೌಧಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇದೆ. ಇವತ್ತು ಎಲ್ಲ ನಮ್ಮ ನಾಯಕರುಗಳೆಲ್ಲ ಬರ್ತಾರೆ. 3 ಗಂಟೆಗೆ ನಮ್ಮ ಮೀಟಿಂಗ್ ಪ್ರಾರಂಭ ಆಗ್ತದೆ. ಸೊ ಒಳ್ಳೆ ಪ್ರಕೃತಿನೂ ಕಾಪಾಡ್ತಾ ಇದ್ದಾನೆ. ಜಾಸ್ತಿ ಬಿಸಿಲಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ ವಾತಾವರಣ. ಸೊ ನಾನು ನಾಡಿನ ಎಲ್ಲ ಜನತೆಗೆ ಮನವಿ ಮಾಡ್ಕೊಳ್ತೇನೆ, ಅವಕಾಶ ಸಿಕ್ಕಿದಾಗ ಈ ವಾರದಲ್ಲಿ ಬೆಳಗಾಂ ಬಂದು ಈ ಎಲ್ಲ ಪ್ರದರ್ಶನಗಳನ್ನು ನೋಡಬೇಕು. ಮುಂದಕ್ಕೆ ಕೂಡ ಈ ಎಕ್ಸಿಬಿಷನ್ ಏನು ಆ ಜಾಗ ಇದೆ, 1 ವಾರ ಸ್ವಲ್ಪ ಲೇಟ್ ಮಾಡ್ತೀವಿ. ಅಲ್ಲೇನು ಬಿಚ್ಚಕ್ಕೆ ಹೋಗಲ್ಲ. ಯಾವ ರೀತಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಹೊತ್ತಲ್ಲೇ ಮತ್ತೊಂದು ಕೂಗು ಕೇಳಿ ಬರ್ತಿದೆ. ಕನ್ನಡದ ಮೊದಲ ನಾಡಗೀತೆಗೂ 100 ವರ್ಷವಾಗಿದ್ದು ಅದರ ಶತಮಾನೋತ್ಸವ ಆಚರಣೆಗೂ ಒತ್ತಾಯ ಕೇಳಿಬಂದಿದೆ. ಧಾರವಾಡದ ಹುಯಿಲಗೋಳ ನಾರಾಯಣರಾವ್ ಬರೆದಿದ್ದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಗೆ 100 ವರ್ಷ ತುಂಬಿದೆ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಎದುರಿಗೆ ಈ ಗೀತೆ ಹಾಡಲಾಗಿತ್ತು. ಹೀಗಾಗಿ ಈ ಗೀತೆಯ ಶತಮಾನೋತ್ಸವ ಆಚರಿಸುವಂತೆ ನಾರಾಯಣರಾವ್ ವಂಶಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ.
ಬೆಳಗಾವಿಯಲ್ಲಿ ಹಾಕಿರುವ ಬ್ಯಾನರ್ನಲ್ಲಿ ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಮಾಡಿರುವ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಪಕ್ಷದ ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿದ್ದು ಕಾಂಗ್ರೆಸ್ ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಹಾಕಿದೆ. ಇದರ ವಿರುದ್ಧ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಟ್ವೀಟ್ ಮಾಡಿ ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಹೇಳಿ ಆರೋಪಿಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಕಾಂಗ್ರೆಸ್ ಶತಮಾನೋತ್ಸವ ಟಿ ಶರ್ಟ್ಗಾಗಿ ಕಾರ್ಯಕರ್ತರು ಕಿತ್ತಾಟವನ್ನು ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕಾಂಗ್ರೆಸ್ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ವಿಮಾನ ನಿಲ್ದಾಣದಲ್ಲಿ ಟಿ ಶರ್ಟ್ಗಾಗಿ ಕಾರ್ಯಕರ್ತರು ಹೈ ಡ್ರಾಮಾ ನಡೆಸಿದ್ದಾರೆ. ಹುಬ್ಬಳ್ಳಿಯ ಉಣಕಲ್ನ ಅಚ್ಚವ್ವನ ಕಾಲೋನಿಯಲ್ಲಿ ನಡೆದಿದ್ದ ಸಿಲಿಂಡರ್ ಸೋರಿಕೆ ಪ್ರಕರಣ ಸಂಬಂಧ ಚಿಕಿತ್ಸೆ ಫಲಿಸದೆ ಇಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ಸಾವನ್ನಪ್ಪಿದ್ದಾರೆ. ಕಳೆದ 3 ದಿನಗಳಿಂದ ಗಾಯಗೊಂಡ 9 ಮಾಲಾಧಾರಿಗಳಿಗೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಇಂದು ಚಿಕಿತ್ಸೆ ಫಲಿಸದೆ ಇಬ್ಬರು ಮಾಲಾಧಾರಿಗಳು ಕೊನೆಯುಸಿರು ಎಳೆದಿದ್ದಾರೆ. 58 ವರ್ಷದ ನಿಜಲಿಂಗಪ್ಪ ಬೇಪುರಿ, 18 ವರ್ಷದ ಸಂಜಯ ಸವದತ್ತಿ ಮೃತರಾಗಿದ್ದು ಇನ್ನುಳಿದ 7 ಅಯ್ಯಪ್ಪ ಮಾಲಾಧಾರಿಗಳಿಗೆ ಚಿಕಿತ್ಸೆಯನ್ನ ಮುಂದುವರೆಸಲಾಗಿದೆ. ಗದಗ ನಗರದ ಬೆಟಗೇರಿಯಲ್ಲಿ ದಲಿತ ಕುಟುಂಬಸ್ಥರು ಮನೆಯಲ್ಲಿನ ದೇವರನ್ನ ಹೊರಹಾಕಿ ಬುದ್ಧ ಬಸವ ಅಂಬೇಡ್ಕರ್ನನ್ನ ಬರಮಾಡಿಕೊಂಡಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಮಾತ್ರ ನಮ್ಮ ದೇವರು. ಹಿಂದೂ ದೇವರುಗಳು ಮೂಢನಂಬಿಕೆಯ ಪ್ರತಿಬಿಂಬ. ಒಂದು ವರ್ಗಕ್ಕೆ ಲಾಭ ತಂದುಕೊಟ್ಟು ಇನ್ನೊಂದು ವರ್ಗಕ್ಕೆ ಶೋಷಣೆ ಮಾಡುವ ದೇವರುಗಳು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಮನುಸ್ಮೃತಿ ದಹನ ದಿನದ ಪ್ರಯುಕ್ತ ಈ ಒಂದು ಕಠೋರ ಪದ್ಧತಿ ಆಚರಣೆ ಮಾಡಲಾಗಿದೆ. ದೆಹಲಿ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಲಕ್ಕುಂಡಿ ಶಿಲ್ಪ ವೈಭವ ಅನಾವರಣಗೊಳ್ಳಲಿದೆ. 2025 ಜನವರಿ 26ರಂದು ದೆಹಲಿಯಲ್ಲಿ ನಡೆಯುವ ರಿಪಬ್ಲಿಕ್ ಪೆರೇಡ್ನಲ್ಲಿ ಬ್ರಹ್ಮಜಿನಾಲಯದ ಸ್ತಬ್ಧ ಚಿತ್ರ ಅನಾವರಣಗೊಳ್ಳಲಿದೆ. ಹೀಗಾಗಿ ಗದಗ ಜಿಲ್ಲೆಯ ಗ್ರಾಮಸ್ಥರು ಖುಷ್ ಆಗಿದ್ದಾರೆ. ಗರ್ಭಗುಡಿಯಲ್ಲಿ 22ನೇ ತೀರ್ಥಂಕರ ನೇಮಿನಾಥ ಶಿಲ್ಪವನ್ನ ಹೊಂದಿರುವ ದೇವಸ್ಥಾನದ ಕಲಾಕೃತಿ ವಿಸ್ತೃತವಾಗಲಿದೆ. ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಗಂಗಾವಳ್ಳಿ ನದಿಯಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ 2 ಎಲುಬು ಪತ್ತೆಯಾಗಿತ್ತು. ಶಿರೂರಿನ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರದೆಂದು ಹೇಳಲಾಗಿತ್ತು. ಹೀಗಾಗಿ ಸಿಕ್ಕ ಎಲುಬನ್ನ ಡಿಎನ್ಎ ಪರೀಕ್ಷೆಗೆ ಹುಬ್ಬಳ್ಳಿಯ ಪ್ರಾದೇಶಿಕ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಎಲುಬಿಗೆ ಹೆಚ್ಚಿನ ಫಾರ್ಮಾಲಿನ್ ಹಾಕಿದ್ರಿಂದಾಗಿ ಡಿಎನ್ಎ ಗುರುತಿಸುವುದಕ್ಕೆ ಆಗಿರಲಿಲ್ಲ. ಹೀಗಾಗಿ ಪುರುಷನ ಎಲುಬು ಮಾತ್ರ ಅಂತ ಹೇಳಿ ಜಿಲ್ಲಾಧಿಕಾರಿ ಮಾಹಿತಿಯನ್ನು ನೀಡಿದ್ರು. ಇದೀಗ ಇನ್ನು ಎಲುಬಿನ ಗುರುತು ಪತ್ತೆಯಾಗಿಲ್ಲ. ಜೊತೆಗೆ ಮೃತ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರ ಮೃತದೇಹ ಪತ್ತೆಯಾಗಿಲ್ಲ. ಹೀಗಾಗಿ ಮರಣ ಪ್ರಮಾಣ ಪತ್ರ ಪೂರೈಸಿ ಅಂತ ಹೇಳಿ ಎರಡೂ ಕುಟುಂಬದವರು ಮನವಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಈಗ ನಮ್ಮ ತಮ್ಮಂದು ಈಗ ನಾಪತ್ತೆಯಾದ ಶಿರೂರು ಗುಡ್ಡ ಇದರಲ್ಲಿ ಅವರಿಗೆ ಪರಿಹಾರ ಕಡೆಗೆ 5 ಲಕ್ಷದವರೆಗೆ ಚೆಕ್ ಕೊಟ್ಟಿದ್ದಾರೆ. ಚೆಕ್ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ. ಮತ್ತು ಈಗ ನಮ್ಮ ತಮ್ಮಂದು ಮತ್ತು ನಮಗೆ ಡೆತ್ ಸರ್ಟಿಫಿಕೇಟ್ ಬೇಕು. ಅದನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಕೇಳ್ಕೊಳ್ಳೋಣ ಅಂದ್ರೆ ಅದು ಯಾಕಂದ್ರೆ ನಮಗೆ ಅದು ಭಾಳ ತೊಂದರೆ ಆಗ್ತಾಯಿದೆ. ಅದ್ರ ಬೇಕೇ ಆಗ್ತದೆ ಈಗ ಡೆತ್ ಸರ್ಟಿಫಿಕೇಟ್ ಪ್ರತಿಯೊಂದು. ಈಗ ನಮ್ಮ ಬ್ಯಾಂಕಿಂದ ಯಾಕಂದರೆ ಒಂದು ಬ್ಯಾಂಕಂದು ಸ್ವಲ್ಪ ಇದಿತ್ತು. ಅದನ್ನೆಲ್ಲ ಈಗ ಮುಂದೆ ಏನು ಮಾಡಬೇಕು ಅಂತ ನಾವು ಡೆತ್ ಸರ್ಟಿಫಿಕೇಟ್ ಎಲ್ಲ ಕಡೆ ಕೇಳ್ತಾರೆ. ಆದರೆ ಬೇಕೇ ಆಗ್ತದೆ ನಮಗೆ. ಅದನ್ನು ಮತ್ತು ಏನು ನಾವು ಕಾರ್ಯ ಮಾಡಲಿಲ್ಲ ಎಂತ ಏನು ಮಾಡೋದಾದ್ರೂ ಅದಕ್ಕೆ ಸಮಸ್ಯೆ ಆಗ್ತದೆ. ಮತ್ತು ಹಾಗೆ ಖ್ಯಾತ ಕ್ರಿಕೆಟ್ ಆಟಗಾರ ವಿವಿಎಸ್ ಲಕ್ಷ್ಮಣ್ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀಕೃಷ್ಣ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪುತ್ತಿಗೆ ಮಠದವರು ನಡೆಸುವ ಕೋಟಿ ಗೀತಾ ಲೇಖನ ಯಜ್ಞದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ತನ್ನ ಅಜ್ಜನವರು ತಮಗೆ ಕಲಿಸಿಕೊಟ್ಟ ಭಗವದ್ಗೀತೆಯ ವಿಚಾರಗಳನ್ನ ಶ್ಲೋಕಗಳನ್ನ ಸ್ವಾಮೀಜಿಯ ಮುಂದೆ ಹೇಳಿದ್ರು. ಈ ವೇಳೆ ವಿವಿಎಸ್ ಲಕ್ಷ್ಮಣ್ ಮತ್ತು ಕುಟುಂಬದವರನ್ನ ಪರ್ಯಾಯ ಮಠದ ವತಿಯಿಂದ ಸನ್ಮಾನಿಸಲಾಯಿತು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ
ಕಾಟೀಕೆರೆ ಗ್ರಾಮದಲ್ಲಿ ಅಕ್ರಮವಾಗಿ ಜಮೀನಿನಲ್ಲಿ ಬೆಳೆದಿದ್ದಂತಹ ಗಾಂಜಾ ಸೊಪ್ಪು ಕಿತ್ತು ಮಾರಾಟ ಮಾಡುವುದಕ್ಕೆ ಯತ್ನಿಸುತ್ತಿದ್ದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಜ್ವಲ್, ಪೃಥ್ವಿ, ಗಗನ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ 3 ಲಕ್ಷ ರೂಪಾಯಿ ಮೌಲ್ಯದ 15 ಕೆಜಿ ಗಾಂಜಾ ಸೊಪ್ಪು ವಶಕ್ಕೆ ಪಡೆಯಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು, ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ 3 ದ್ವಿಚಕ್ರ ವಾಹನ, 1 ಮೊಬೈಲ್ ಫೋನ್ ಹಾಗೂ ಗಾಂಜಾ ಸೊಪ್ಪು ವಶಕ್ಕೆ ಪಡೆಯಲಾಗಿದೆ. ನಟ ಅಲ್ಲು ಅರ್ಜುನ್ ಜೊತೆಗಿನ ತಿಕ್ಕಾಟದ ಮಧ್ಯೆಯೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಜೊತೆಗೆ ತೆಲುಗು ಚಿತ್ರರಂಗದ ಗಣ್ಯರು ಸಭೆ ನಡೆಸಿದ್ದಾರೆ. ತೆಲುಗು ಚಿತ್ರರಂಗದ ನಟರು, ನಿರ್ಮಾಪಕರು, ನಿರ್ದೇಶಕರು ಸೇರಿ ಹಲವಾರು ಗಣ್ಯರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಸಹ ರೇವಂತ್ ರೆಡ್ಡಿಯೊಟ್ಟಿಗಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರೇವಂತ್ ರೆಡ್ಡಿ ಇತ್ತೀಚೆಗೆ ತೆಲುಗು ಚಿತ್ರರಂಗದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಬೆನ್ನಲ್ಲೇ ಈ ಸಭೆ ನಡೆದಿದ್ದು ಭಾರೀ ಕುತೂಹಲವನ್ನು ಮೂಡಿಸಿದೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಎನ್ಕೌಂಟರ್ ನಡೆದಿದೆ. ಜ್ಞಾನೇಶ್ವರ ಪಾರ್ಕ್ ಸೇತುವೆ ಬಳಿ ಪರಾರಿ ಆಗುವುದಕ್ಕೆ ಯತ್ನಿಸುತ್ತಿದ್ದ 2 ಗ್ಯಾಂಗ್ಸ್ಟರ್ಗಳ ಕಾಲಿಗೆ ಪೊಲೀಸರು ಗುಂಡು ಹೊಡೆದಿದ್ದಾರೆ.